ತೋಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮನೆ ಮನೆ ಪ್ರಚಾರ ನಡೆಸಿದರು. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಈಶ್ವರ್ ಮಾತನಾಡಿ, ಪಡುವಣಗೆರೆಯಿಂದ ಅಗರ ಗ್ರಾಮ ಸಂಪರ್ಕಿಸುವ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿತ್ತು. ಅದನ್ನು ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ರಸ್ತೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಅಲ್ಲದೆ ಕುಡಿಯುವ ನೀರು, ಕೆರೆ ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಅನುವು ಮಾಡಿಕೊಡಲು ಈ ಬಾರಿ ಡಿ.ಕೆ. ಸುರೇಶ್ ರವರನ್ನು ಚುನಾವಣೆಯಲ್ಲಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮತದಾರರಲ್ಲಿ ವಿನಂತಿಸಿಕೊಂಡರು. ಮತ ಪ್ರಚಾರದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ವಿಶ್ವಪ್ರಿಯ, ತಿಮ್ಮೇಗೌಡ, ಈಶ್ವರ್, ಕೋಣಾಳು ದೊಡ್ಡಿ ರಾಮಕೃಷ್ಣಪ್ಪ ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಸುಮ್ಮನೆ ಸಾಕದೇನು ಕಾಣ್ತಾರ. ಕಾಂಗ್ರೆಸ್ ಪಕ್ಷದ ಪರವಾಗಿ ಅಜ್ಜೇಗೌಡನಲ್ಸೆ ಗ್ರಾಮದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರಿ ಮನೆ ಹೋಗಿ ಓಟ್ ಕೇಳ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ವಾತಾವರಣ ಇದೆ. ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಹೀಗಾಗಿ ಗ್ಯಾರಂಟಿ ಈಗ ಯೋಜನೆ ಇದೆಯಲ್ಲ ತುಂಬ ವರ್ಕ್ ಆಯ್ತಾ ಇದೆ. ಪ್ರತಿಯೊಬ್ಬರಿಗೂ 2,000 ಮತ್ತು ಅಕ್ಕಿ ಕಾಸು ಪ್ರತಿಯೊಂದು ಬರ್ತಾ ಇದೆ. ಈಗ ನೆಕ್ಸ್ಟು ಕೇಂದ್ರ ಸರ್ಕಾರ ಬಂದರೆ 1 ಲಕ್ಷ ಅಂತ ಮಾಡಿದ್ದಾರೆ ಹೆಣ್ಮಕ್ಳಿಗೆ. ಅದು ತುಂಬ ಹೆಣ್ಮಕ್ಳು ಇಂಟ್ರೆಸ್ಟ್ ಆಗಿ ಕಾಂಗ್ರೆಸ್ಗೆ ಹಾಕ್ತೀವಿ ಓಟು ಅಂತೇಳಿ ಪರವಾಗಿದ್ದಾರೆ. ತೋಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಜ್ಜೇಗೌಡನಲ್ಸೆ ಗ್ರಾಮದಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಡಿ.ಕೆ. ಸುರೇಶ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಕಾರ್ಯಕರ್ತರು ಎಲ್ಲ ಗ್ರಾಮದವರು ಸೇರಿದ್ದಾರೆ. ಹಾಗೆ ಗ್ರಾಮಸ್ಥರು ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮದ ತೋಕಸಂದ್ರ ಗ್ರಾಮದ ವ್ಯಾಪ್ತಿಯಲ್ಲಿ ಮತದಾರರದ್ದು ಸಮೀಕ್ಷೆ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಒಲವಿದೆ. ನಾವು ಗೆಲ್ತೀವಿ ಈ ಬಾರಿ. ಮತ್ತೆ ಲೋಕಸಭೆಗೆ ನಮ್ಮ ಅಭ್ಯರ್ಥಿನ ಜಯಗಳಿಸಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಜನರೇ ನಮಗೆ ಉತ್ಸಾಹಭರಿತವಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಾವು ಗೆಲ್ಲೋದ್ರಲ್ಲಿ ಏನೂ ಸಂಶಯ ಇಲ್ಲ. ನಾವು ಗೆಲ್ತೀವಿ. ಜೈ ಕಾಂಗ್ರೆಸ್, ಡಿ.ಕೆ. ಸುರೇಶ್ ಅವರಿಗೆ MLA ಎಲೆಕ್ಷನ್ 320 ಓಟಿತ್ತು. ಈಗ ನಾವು ಒಂದೂವರೆ ಸಾವಿರದಿಂದ 2,000 ಲೀಡ್ ಕೊಡ್ಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿಲ್ಲ. ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ 1,500,000 ಲೀಡ್ ಕೊಡಬೇಕು ಅಂತ ನಾವೆಲ್ಲ ಒಗ್ಗಟ್ಟಿಂದ ಮನೆ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮತ ಕೇಳ್ತಾ ಇದ್ದೀವಿ. ಡಿ.ಕೆ. ಸುರೇಶ್ನ ಪರವಾಗಿ ಗೆಲುವು ಖಚಿತ ಅದರಿಂದ ಎಲ್ಲ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಮರಿಗೊಂಡಿ, ಚವಂಜೊಡ್ಡಿ, ಮಲೆನಹಳ್ಳಿ, ಈಗ ಬಂಡೆ ಮುಗಿದು ಅಜ್ಜೆಗೊಂಡು ಬಂದಿದ್ವಿ. ಅಜ್ಜೆಗೊಂಡು ಮುಗಿಸ್ಕೊಂಡು ಕೋಣಾಳಿಗೆ ಹೋಗ್ತಾ ಇದ್ದೀವಿ. ಕೋಣಾಳಿಲಿನ ಮನೆ ಮನೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಹಳ್ಳಿಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಅವರು ಅಂಥ ಅಭ್ಯರ್ಥಿ ಸಿಗೋಲ್ಲ. ನಮ್ಮ ಬೆಂಗಳೂರು ಗ್ರಾಮದ ಜಿಲ್ಲೆಗೆ ಅವರೇ MP ಆಗಬೇಕು ಅನ್ನೋ ಮನೋಭಾವನೆ ವ್ಯಕ್ತಪಡಿಸ್ತಾರಲ್ಲ. ಕಾವೇರಿ ಕೊಡ್ತಾ ಇದ್ದೀವಿ ಅಂತ ಎಲ್ಲರೂ ನಮ್ಮ ಅಕ್ಕ ತಂಗಿದ್ರು ಎಲ್ಲರೂ 350 ಕೋಟಿ ಬಿಡುಗಡೆ ಆಗಿದೆ ಕಾವೇರಿ ವಾಟರ್ಗೆ. BWSSBಯಿಂದ ಪ್ರಾರಂಭ ಮಾಡಬೇಕು ಕೆಲಸನ ಚುನಾವಣೆ ಆದಮೇಲೆ ಮಾಡ್ತಾರೆ. 350 ಕೋಟಿ ಎಲ್ಲ ಕೆರೆಗೂ ನೀರು ತುಂಬಿಸಲಿಕ್ಕೆ ಸ್ಯಾಂಕ್ಷನ್ ಆಗಿದೆ. ದುಡ್ಡು ಕೂಡ ಬಿಡುಗಡೆ ಆಗಿದೆ. ಅದು ಪ್ರಗತಿಲಿಗೆ ಎಲ್ಲ ಇದೆ. ಕೆಲಸ ಸ್ಟಾರ್ಟ್ ಮಾಡಬೇಕು. ಚುನಾವಣೆ ಆದ ಇದರಿಂದ ನೀತಿ ಸಮಿತಿಯಿಂದ ಕೆಲಸ ನಿಂತಿದೆ. ಈಗ ಆನೆ ಕಾರಿಡಾರ್ ಯೋಜನೆ ಮಾಡಿದ್ದಾರೆ. ಕುಡಿಯೋ ನೀರನ್ನು ಶುದ್ಧ ಘಟಕಗಳು ಮಾಡಿದ್ದಾರೆ. ಇನ್ನ ಏನ್ ಮಾಡಬೇಕು? ಗ್ಯಾರಂಟಿಗಳು. ಆಮೇಲೆ ಈಗ ಬನ್ನಿ ಇಲ್ಲಿ ಪ್ರತಿಯೊಬ್ಬರಿಗೂ ನೀರಾವರಿ ಜಮೀನು ಯಾರು ಬೋರ್ವೆಲ್ ಹಾಕೊಂಡಿದ್ದಾರೆ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ. ಏನು ರೈತರಿಗೆ ಅದೊಂದು ಟ್ರಾನ್ಸ್ಫಾರಮ್. ಈಗ ಅದೊಂದು ಎಲ್ಲಾ ಕೆಲಸಕ್ಕಿಂತ ಅತ್ಯುತ್ತಮವಾದ ಕೆಲಸ ನಮ್ಮ ಇಡೀ ಕನಕಪುರ ತಾಲೂಕಿನಲ್ಲಿ. ಚೆಕ್ ಡ್ಯಾಮ್ಗಳಾಗೈತೆ. ಸಾವಿರಾರು ಚೆಕ್ ಡ್ಯಾಮ್ ಆಗೋದು ನೂರಲ್ಲ. ಅದು ಆನೆಕಲ್ಲಿಂದ ಮಾತೃಕೆರೆಗೆ ನೀರು ಬಿಡ್ತಾರೆ. ಅದರಿಂದ ಈ ಬರ ಬಂದ್ರೂ ಸಹಿತ ನಮಗೆ ಬರ ಕಾಣ್ತಾ ಇಲ್ಲ. ಈ 550 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಯಾವಾಗ ಒಳಗೆ ನೀರು ಬಂದು ಚೆಕ್ ಡ್ಯಾಮ್ ಆದ್ರಿಂದ ಬರ ಇದ್ರೂ ಸಹಿತ ನಮ್ಗೆ ಬರ ಕಾಣ್ದಂಗೆ ಆಗ್ತಾ ಇದೆ. ಏನು ಅನ್ನಿಸ್ತಾ ಇಲ್ಲ. ಈಗ ಬೋರ್ವೆಲ್ಗಳು ಯಥಾಸ್ಥಿತಿ ಇದೆ. ಆನೆಗಳು ಡೈಲಿ ಬರ್ತಾ ಇದ್ದಾವೆ. ಅದು ಈಗ ನಾನು 45 ಕೋಟಿ ರೂಪಾಯಿ ಪ್ರಾಜೆಕ್ಟು ಕೆಲಸ ನಡೀತಾ ಇದೆ ರೈಲ್ವೆ ಕಂಬಿದು. ಮತ್ತೆ ಏನಂದ್ರೆ ಈಗ ಇಲ್ಲಿ ಆನೆ ಬರ್ತಾ ಇರೋದ್ರಿಂದ ರೈತರುಗಳು ಹೋದ ಸಾರಿ ಬೆಳೆನೇ ಹಾಕಿಲ್ಲ. ಈಗ ಈ ಸಾರಿ ಧೈರ್ಯವಾಗಿ ಬೆಳೆ ಹಾಕೊಬೋದು.
ಈಗ ಪ್ರತಿಯೊಬ್ಬರಿಗೂ ನೋಡಿ, ಈಗ ಪ್ರತಿ ಪಂಚಾಯತಿಗೂ 150 ಮನೆಗಳು ಮಾಡಿಸಿದ್ದಾರೆ. ಮತ್ತೆ 10 ಎಕರೆ ಜಮೀನಲ್ಲಿ ಸೈಟ್ ಕೊಡ್ತಾ ಇದ್ದಾರೆ. ನಮ್ಮ ಇಕ್ಬಾಲ್ ಹುಸೇನ್ರು ಮತ್ತೆ ನಮ್ಮ ಡಿ ಕೆ ಸುರೇಶ್ ರವರು ಹಾರೋಹಳ್ಳಿಯಲ್ಲಿ 10 ಎಕರೆ ಜಮೀನು ನೋಡಿ ಎಲ್ಲರಿಗೂ ಸೈಟ್ ಹಂಚಲಿಕ್ಕೆ ರೆಡಿ ಮಾಡಿದ್ದಾರೆ. ಇದೆಲ್ಲ ಸಾರ್ವಜನಿಕವಾಗಿ ಉಪಯುಕ್ತವಾದ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಆಗಿದೆ, ಕುಡಿಯೋ ನೀರಿನ ಘಟಕಗಳಾಗವೆ. ಈಗ ಅಗ್ರದಿಂದ ಪುಣೆಗೆ ಸುಮಾರು 35 ವರ್ಷದಿಂದ ರಸ್ತೆ ಆಗಿರಲಿಲ್ಲ. ಈಗ ರಸ್ತೆಗೆ ಪೂಜೆ ಮಾಡಿ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ. ಈಗ ಇನ್ನು ಹಲವಾರು ದೊಡ್ಡಸೋಣಿಂದ ಜಂಕ್ಷನ್ ರಸ್ತೆ ಆಗಿದೆ. ನಮಗೆ ಎಮ್ ಎಲ್ ಇರಲಿಲ್ಲ, ಎಮ್ ಎಲ್ ಇಲ್ಲಿದ್ದ ದೇಶದಿಂದ ಎಂ ಪಿ ಕೈ ಜೋಡಿಸಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇಷ್ಟು ದಿವಸ ಈಗ ಎಮ್ ಎಲ್ ಇರೋದ್ರಿಂದ ಎಲ್ಲ ಕೆಲಸಗಳು ನಡೀತಾವೆ ಚೆನ್ನಾಗಿ. ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡ್ತಾರೆ.